ಮೂರನೇ ವರ್ಷದ ವಾರ್ಷಿಕೋತ್ಸವ ಇದು ಗೌರಿಬಿದನೂರು ತಾಲೂಕನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ದೇಶದ ಮಟ್ಟದಲ್ಲಿ ಇವತ್ತು ಗಣೇಶೋತ್ಸವ ವಿಜೃಂಭಣೆಯಾಗಿ ವಿಶೇಷವಾಗಿ ಇವತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ಸುಮಾರು 30,000 ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇದೆ। ಇವತ್ತು ಗೌರಿಬಿದನೂರು ನಗರ ಅಂದ್ರೆ ಇದು ಬೈಪಾಸ್ ಗಣೇಶನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ। ಇದರ ಜೊತೆಗೆ ಸಾರ್ವಜನಿಕರು ಅನೇಕ ರೀತಿಯಲ್ಲಿ ಈ ಗಣೇಶಗೆ ಸಹಾಯವನ್ನ ನೀಡ್ತಾ ಇದ್ದಾರೆ। ಇದರ ಜೊತೆಗೆ ಇವತ್ತು ನಮ್ಮ ಗೌರಿಬಿದನೂರು ತಾಲೂಕು ಎಲ್ಲಿದೆ ಅಂತ ಇವತ್ತು ಎಲ್ಲ ದೇಶಾದ್ಯಂತ ಗೊತ್ತಾಗೋ ರೀತಿಯಲ್ಲಿ ಇವತ್ತು ಈ ಆಚರಣೆ ನಡೀತಾ ಇದೆ। ಪ್ರತಿ ವರ್ಷ ಒಂದೊಂದು ಅಡಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ, ಅದು ಯಾವ ತರ ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ। ಇವಾಗ ಪ್ರತಿ ವರ್ಷ 23 ಇವಾಗ 23ನೇ ವಾರ್ಷಿಕೋತ್ಸವ, ಮುಂದಿನ ವರ್ಷ 24 ಅಂದ್ರೆ ಒಂದ್ ಅಡಿ ರೈಸ್ ಮಾಡ್ತಾರೆ। ವರ್ಷಕ್ಕೆ ಈ ರೀತಿ ಯಾಕೆ ಎತ್ತರವನ್ನು ರೈಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಗೌರಿಬಿದನೂರು ಶಾಂತಿ ಸಮೃದ್ಧಿ ಆಗಿ ಬೆಳೆಯಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡೋದ್ರಿಂದ ತಾಲೂಕಿನಲ್ಲಿ ಸಮೃದ್ಧವಾದ ಮಳೆ ಬೆಳೆ ಆಗಲಿ ಅನ್ನೋದು ಜನರ ಉದ್ದೇಶ ಆಶಯ। ಮುಂದಿನ ತಿರ್ಗಾ ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗಿ ಮತ್ತೆ ನಿಮ್ ದೇಶದೊಳಗೆ ನಾವು ಬರ್ತೀವಿ, ಎಲ್ಲೆಲ್ಲಿಂದ ದೂರದಿಂದ ಬರ್ತಾರೆ ಜನ। ಒಳ್ಳೆ ಸುಮಾರು ಎಷ್ಟು ದಿನ ಕುಂದಿಸಿದ್ರಣ? ಇವತ್ತಿಗೆ 14 ದಿವಸ ಆಗಿದೆ। 14 ದಿವಸ ಕುಂದಿಸಿ ಈ ತರ ವ್ಯವಸ್ಥೆ ಮಾಡ್ತಾರೆ। ಈ ಗೌರಿಬಿದನೂರು ನಗರದಲ್ಲಿ ಈ ಗಣೇಶನ ಕುಂದಿಸೋದೇ ಒಂದು ವಿಶೇಷತೆ, ಮತ್ತೆ ಈ ಹಬ್ಬಾರು ತುಂಬಾ ವಿಶೇಷತೆ। 15 ದಿವಸ ಕುಂದಿಸಿ ಅದನ್ನ ಜೀವನ ತರ ಮಾಡೋದು ತುಂಬಾ ಕಷ್ಟ ಕೆಲಸ। ಅಂದ್ರೆ GL ಅಶ್ವತ್ಥನಾರಾಯಣ ರೆಡ್ಡಿ ಅವರು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಅವ್ರ ಅಧ್ಯಕ್ಷರು ಬೈಪಾಸ್ ಗಣೇಶನಿಗೆ। ಹಾಗಾಗಿ ಒಂದು ಸಂದರ್ಶನ ಮಾಡೋಣ, ಮತ್ತೆ ಇದೇ ತರ ಮುಂದಿನ ಹೆಚ್ಚಾಗಿ ನಡ್ಕೊಂಡು ಹೋಗಿ ಮತ್ತೆ ಈ ಅನುದಾನ ಏನಾದ್ರು ಬರುತ್ತೆ ನಿಮ್ಗೆ? ಯಾವುದೆಲ್ಲ ಸಾರ್ವಜನಿಕರ ಸಹಕಾರದಿಂದ ಮಾಡ್ತಾ ಇರ್ತಾರೆ ಅಷ್ಟೇ। ಸಾರ್ವಜನಿಕರ ಗೌರಿಬಿದನೂರು ತಾಲೂಕು ಜನತೆಗೆ ಜೈ, ಗೌರಿಬಿದನೂರು ತಾಲೂಕು ಜನತೆಗೆ ಜೈ ಜೈ ಅಂದ್ರೆ ದಯವಿಟ್ಟು ಎಲ್ಲರೂ ಇವ್ರು ತಗೊಳ್ಳಿ JDS ಕಾರ್ಯಾಧ್ಯಕ್ಷರು। ನಿಮ್ದು ಎಲ್ರು ಒಳ್ಳೇದಾಗ್ಲಿ, ಇದೇ ತರ ಪ್ರತಿ ವರ್ಷ ಆಚರಿಸ್ಕೊಂಡ್ಬನ್ನಿ। ಗೌರಿಬಿದನೂರು ಜನತೆಗೆ ಗೌರಿಬಿದನೂರು ತಾಲೂಕು ಜನತೆಗೆ ನಮ್ಮ ಒಂದು ದೊಡ್ಡ ನಮಸ್ಕಾರ ತಿಳಿಸ್ತಾ ಈ ವಿಡಿಯೋಲಿ ತುಂಬಾ ಧನ್ಯವಾದಗಳು।
Jai Ganesha! Jai Ganesha! Jai Ganesha! Jai Ganesha! Jai Ganesha! Vipas Ganesha! Jai Ganesha! ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರಖಪುರ ತಾಲೂಕಿನ ಬೈಪಾಸ್ ಗಣೇಶ ವಿಸರ್ಜನೆ ವೇಳೆಯಲ್ಲಿ ನಿರ್ಗಮಿತ ಜನ ಇವತ್ತು ಗೋರಖಪುರ ಆಗಮಿಸುತ್ತೆ. ಹಾಗಾಗಿ ಇವತ್ತು ನಿಮ್ಗೆ ತೋರಿಸ್ಬೇಕು ಈ ಗಣೇಶ ವಿಸರ್ಜನೆ ಹೇಗಿರುತ್ತೆ ಮತ್ತೆ ಜನ ಹೇಗಿರ್ತಾರೆ ಹಾಗಾಗಿ ನೀವು ನೋಡ್ಬೇಕು. ಈ ಅದ್ದೂರಿ 25ನೇ ವರ್ಷದ ಗಣೇಶ ವಿಸರ್ಜನೆ ಇದು. ಯಾಕೆ ಅಂತಂದ್ರೆ ಇದನ್ನ ನೀವು ನೋಡ್ಬೇಕು. ಹೆಣ್ಮಕ್ಳು ಗಂಡ್ಮಕ್ಳು ಅಂದ್ರೆ ಯಾರು ಇಲ್ಲ. ಇದು ಹಿಂದೂ ಯುವ ಗರ್ಜನೆ ನೋಡ್ರ ಹೆಂಗಿರುತ್ತೆ ನೀವು ನೋಡ್ಬೇಕು. ಹೋಗ್ಬಿಟ್ಟಿಲ್ಲ ನೋಡ್ರಿ ಹಿಂಗಿರುತ್ತೆ ಹಾಡು ಮತ್ತೆ ನೃತ್ಯ ಎಲ್ಲ ಫುಲ್ಲು ನೋಡ್ರಿ ಹೇಗಿರುತ್ತೆ ನೀವು ನೋಡಿ ಕಣ್ತುಂಟು. ಯಾವ ತರ ಏನು ನಮ್ಮ ಹಿಂದೂ ಹಬ್ಬಗಳು ಇದು ಒಂದು ಗಣೇಶನ ಹಬ್ಬ. ಈ ಗಣೇಶನ ಹಬ್ಬದ ವಿಸರ್ಜನೆ ವೇಳೆ ಹಾಗಾಗಿ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ. ನೀನು ಅಲ್ಲಿಗೆ ಹೂವೆ ಚಲುವೆ ಗಣೇಶ ನೋಡ್ಬೇಕು. ಇನ್ನೂ ಕಾಣಿಸ್ತಾ ಇಲ್ಲ. ಎಲ್ಲಿ ಇನ್ನೂ ಬರ್ತಾ ಇದೆ ಗಣೇಶ.
ನಮ್ದು ದೊಡ್ಡಬಳ್ಳಾಪುರ. ಬೈಪಾಸ್ ಗಣೇಶ ಸೂಪರ್ ಮಾಡವ್ರೆ, ಆದ್ರೂ ಚೆನ್ನಾಗಿ ಮಾಡವ್ರಪ್ಪ. ದುರ್ಗದ ಕನ್ನಡಿಗ ಅಂತ, ದುರ್ಗದ ಕನ್ನಡಿಗ. ಎಷ್ಟು ವರ್ಷದಿಂದ ಪೊಲೀಸ್ ಬಂದೋಬಸ್ತ್ ಇಂದ ಈ ಗಣೇಶನ ವಿಸರ್ಜನೆ ನಡೀತಾ ಇರೋದು ಇವತ್ತು ತುಂಬಾ ಅದ್ಭುತವಾಗಿದೆ. ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ. ಎಲ್ಲ ಆರಕ್ಷಕರದವರು, ಎಲ್ರು ಅಗ್ನಿಶಾಮಕದವರು ನೋಡಿ, ಇದೇ ತರ ಇರ್ಬೇಕು. ಈ ತರ ಇದ್ರೆ ತುಂಬಾ ಸಂತೋಷ ಆಗುತ್ತಾ. ಎಲ್ಲ ಸೆಕ್ಯೂರಿಟಿ ಇರ್ಬೇಕು, ಯಾವ್ದಕ್ಕೆ ಆಗ್ಲಿ ಏನಕ್ಕೆ ಆಗ್ಲಿ. ನಾವು ಮಾಡೋದು ಒಂದು ಹಬ್ಬದ ವಾತಾವರಣ ಇದು. ಈ ಗೌರಿಬಿದನೂರಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆ ವಿಜೃಂಭಣೆಯಿಂದ ಆಚರಿಸಲು ಹೇಗೆ ಅನ್ನೋದು ನಿಮ್ಗೆ ತೋರಿಸ್ಬೇಕಂತ ಅರ್ಧ ಬಂದಿದ್ದು ನಾನು ಇವತ್ತು. ಆಯ್ತಾ ನೋಡಿ, ಯಾವ ತರ ಇದೆ ನೀವು ಹೇಳಿ. ಜನ ದಟ್ಟಣೆ ಜಾಸ್ತಿ ಫುಲ್ಲು.